ಮನೇಲಿರೋ ಹೌಸ್ ವೈಫ್ಸ್ಗೆ ಯೂಸ್ ಆಗಿಲ್ಲ ಅಂತಂದರೆ ಅವ್ರ ಮಕ್ಳಿಗೆ ಯೂಸ್ ಆಗುತ್ತೆ, ಸ್ಟೂಡೆಂಟ್ಸಿಗೆ ಯೂಸ್ ಆಗುತ್ತೆ. ಯಾರೆಲ್ಲ ಜಾಬ್ ನೋಡ್ತಿದ್ದೀರಾ, ತುಂಬ ಜಾಬ್ ಬೇಕೇ ಬೇಕು ಬೇಕೇ ಬೇಕು ಅನ್ನೋರು ಇರ್ತಾರೆ ಗೊತ್ತಾ. ಯಾವುದೋ ಜಾಬ್ ಸಿಗ್ಲಪ್ಪ ಸಾಕು. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ CL ವ್ಲಾಗ್ಸ್. ಸೊ ನಿಮಗೆ ಫುಡ್, ಕುಕ್ಕಿಂಗ್, ಟ್ರಾವೆಲ್, ಪ್ರಾಡಕ್ಟ್ ರಿವ್ಯೂ, ಶಾಪಿಂಗ್ ಎಲ್ಲದ್ರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಈ ಚಾನಲ್ ಪರ್ಫೆಕ್ಟ್ ಚಾನಲ್. ಸೊ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಎಲ್ಲ ವೀಡಿಯೋಸ್ನ ನೋಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಜಾಬ್ ಹುಡ್ಕೋ ಅರ್ಜೆನ್ಸಿಯಲ್ಲಿ ಎಷ್ಟು ಸ್ಕ್ಯಾಮ್ ಆಗ್ತಾ ಇದೀವಿ, ಹಾಗೆ ಹೇಗೆಲ್ಲ ನಮ್ಮನ್ನ ಫೂಲ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಓಕೆನಾ, ಹೇಗೆ ಏನು ಎತ್ತ ಅಂತ ಹೇಳ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಜಾಬ್ ಹುಡುಕ್ತಿದ್ದೆ, ಆಯ್ತಾ. ನಾನು ಒಂದು ಜಾಬ್ ಹುಡುಕ್ತಾ ಇದ್ದೆ. ಸೊ ಆ ಟೈಮಲ್ಲಿ ನಮ್ಮದು ಅಫ್ಕೋರ್ಸ್ ನಾವು ಜಾಬ್ ಹುಡ್ಕೋ ಟೈಮಲ್ಲಿ ನಮ್ಮ ಪ್ರೊಫೈಲ್ನ ನಾವು ಎಲ್ಲ ಆ್ಯಪ್ ಅಂದರೆ ಲೈಕ್ ಲಿಂಕ್ಡ್ಇನ್ನು, ನೌಕರಿ, ಹಪ್ನ ಆ ಥರದ್ರಲ್ಲೆಲ್ಲ ನಮ್ಮದು ಪ್ರೊಫೈಲ್ನ ಅಪ್ಲೋಡ್ ಮಾಡಿರ್ತೀವಿ. ಅದು ಕಾಮನ್. ಯಾಕಂತಂದರೆ ನಮಗೆ ಯಾರು ರೆಕ್ರೂಟರ್ ಇರ್ತಾರೋ ಅವ್ರಿಗೆ ಈಸಿಯಾಗಿ ನಮ್ಮ ಪ್ರೊಫೈಲ್ ಆಕ್ಸೆಸ್ ಆಗಲಿ, ಸೊ ದಟ್ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಲಿ ಅನ್ನೋ ರೀಸನ್ಗೆ ಹಾಕಿರ್ತೀವಿ. ಸೊ ಜಾಬ್ ಸ್ಕ್ಯಾಮ್ ಹೇಗಾಗ್ತಿದೆ ಅಂತ ಅಂದರೆ, ಅದೇ ವೆಬ್ಸೈಟ್ಸಲ್ಲಿ, ಅದೇ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತಿರೋರು ಸ್ಕ್ಯಾಮರ್ಸ್ ಕೂಡ ಇರ್ತಾರೆ. ನನಗೂ ಗೊತ್ತಾಗಿದೆ ಇವಾಗಲೇ. ಹೇಗೆ ಅಂತ ಅಂದರೆ, ಅವ್ರದ್ದು ಒಂದೇನೋ ಒಂದು ಕಂಪನಿನೋ, ಅವ್ರದ್ದು ಒಂದೇನೋ ಒಂದು ಬಿಲ್ಡಿಂಗೋ ಏನೋ ಇರುತ್ತೆ, ಇನ್ ದ ನೇಮ್ ಆಫ್ ಸಮಥಿಂಗ್ XYZ ಅಂತ ಅಂದ್ಕೊಳ್ಳಿ, ಸರಿನಾ. ಈ ನೇಮಲ್ಲಿ ಅವರು ಕೂಡ ಆ್ಯಸ್ ಎ ರೆಕ್ರೂಟರ್ ಆಗಿ ಅವರು ಕೂಡ ಇರ್ತಾರೆ. ಅವರು ನಮ್ಮ ಪ್ರೊಫೈಲ್ನ ನೋಡ್ತಾರೆ. ನಮ್ಮ ಪ್ರೊಫೈಲ್ ಮ್ಯಾಚ್ ಆಗ್ತಿದೆಯಾ, ನಾವು ಜಾಬ್ ಹುಡುಕ್ತಾ ಇದೀವಾ, ಫೈನ್, ನಮಗೆ ಕಾಲ್ ಮಾಡ್ತಾರೆ. ನಿಮ್ಮ ಪ್ರೊಫೈಲ್ ನಮಗೆ ಈ ಥರ ಲಿಂಕ್ಡ್ಇನಲ್ಲಿ ಸಿಕ್ತು, ನೌಕರಿಯಲ್ಲಿ ಸಿಕ್ತು, ಇಲ್ಲ ಇದ್ರಲ್ಲಿ ಸಿಕ್ತು, ಅದ್ರಲ್ಲಿ ಸಿಕ್ತು, ಏನೋ ಒಂದು ಹೇಳ್ತಾರೆ. ಸೊ ದಟ್ ನಾವು ಅಂದ್ಕೊಂತೀವಿ, ಎಸ್ ನಾವು ಅಪ್ಲೋಡ್ ಮಾಡಿದ್ವಿ, ನಮಗೆ ಜಾಬ್ ಅದಕ್ಕೆ ರೆಕ್ರೂಟರ್ ಕಾಲ್ ಮಾಡಿದ್ದಾರೆ ಅಂತ ಅಂದ್ಕೊಂತೀವಿ. ಓಕೆನಾ. ನಾ ಏನು ಮಾಡಿದೆ ಅಂತ ಅಂದರೆ, ಅವರು ಕಾಲ್ ಮಾಡಿದ್ರು, ಫೈನ್, ಕಾಲ್ ಮಾಡಿಬಿಟ್ಟು ಹ್ಯಾವಿಯಾನ ಟೆಕ್ ಪ್ರೈವೇಟ್ ಲಿಮಿಟೆಡ್ ಸಮಥಿಂಗ್ ಅಂತ ಏನೋ ಒಂದು ಕಂಪನಿ, ಅದು ಎಕ್ಸಾಕ್ಟ್ಲಿ ಬಸವೇಶ್ವರ ನಗರಲ್ಲಿ ಲೊಕೇಟ್ ಆಗಿದೆ. ಕಾಲ್ ಮಾಡಿದ್ರು, ನಿಮ್ಮ ಪ್ರೊಫೈಲ್ ಇಲ್ಲಿ ಸಿಕ್ತು, ಸೊ ದಟ್ ನೀವು ಜಾಬ್ ಹುಡುಕ್ತಾ ಇದ್ದೀರಾ ಅಂತ ಕೇಳಿದ್ರು. ಹಾಂ ಅಂತ ಹೇಳಿದ್ರು. ಎಸ್ ನಾವು ಜಾಬ್ ಹುಡುಕ್ತಾ ಇದ್ದೀವಿ ಅಂತ ಹೇಳಿದೆ. ಅವ್ರೇನಂತ ಹೇಳಿದ್ರು ಅಂತ ಅಂದರೆ, ಏನು ನಿಮ್ಮದು ಎಜುಕೇಷನ್, ಹೈಯರ್ ಕ್ವಾಲಿಫಿಕೇಷನ್ ಏನು ಅಂತ ಕೇಳಿದ್ರು. ಹೈಯರ್ ಕ್ವಾಲಿಫಿಕೇಷನ್ ಈ ಥರ MBA, ಫಿನಾನ್ಸ್ ಮತ್ತು HR ಅಲ್ಲಿ ನಾವು ಕಂಪ್ಲೀಟ್ ಮಾಡಿರೋದು. ಸೊ ಬೇಸ್ಡ್ ಆನ್ ದಟ್ ನಾವು ಜಾಬ್ನ ಹುಡುಕ್ತಾ ಇದ್ದೀವಿ ಅಂತ ನಾ ಇನ್ಫಾರ್ಮ್ ಮಾಡಿದೆ. ಅವ್ರು ಹೇಳಿದ್ರು, ಹಾಂ ನಾವು ಕೂಡ HR ಮತ್ತು ಫಿನಾನ್ಸ್ ಸ್ಟೂಡೆಂಟ್ಸ್ನ ನಾವು ಕೂಡ ನೋಡ್ತಾ ಇರೋದು. ಈ ಥರ ಡೊಮೈನಲ್ಲಿ ಯಾರು ಸ್ಟಡೀಸ್ ಮುಗಿಸಿರ್ತಾರೋ ಆ ಥರ ಸ್ಟೂಡೆಂಟ್ಸ್ನ ನಾವು ನೋಡ್ತಾ ಇರೋದು. ಸೊ ದಟ್ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತೀವಿ. ಆ್ಯಸ್ ಅ HR ಮ್ಯಾನೇಜರ್, ಏನೇನು ರೋಲ್ ಇದೆಯೋ ಎಲ್ಲನೂ ಹೇಳಿದ್ರು. ಹಾಗೆ ಅವ್ರು ಹೇಳಿದ್ರು, ಫಿನಾನ್ಸಲ್ಲೂ ಕೂಡ ಇದೆ, ನೀವು ಫಸ್ಟ್ ಒಂದ್ಸಲಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಅಂತ ಅಂದ್ಬಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ರು. ನಾನು ಕೇಳಿದೆ, ನೀವು ಫಸ್ಟ್ JD ಕಳಿಸಿ. ಇವಾಗ ಏನಂತ ಅಂದರೆ, ಎಲ್ಲ ಕಂಪನಿಗಳಲ್ಲಿ JD ಹೇಗಿರುತ್ತೆ ಅಂತಂದರೆ, ಲೈಕ್ ಇವಾಗ ಕಂಪನಿ ನೇಮು, ಅವ್ರದ್ದೇ ಒಂದು PDF ಫಾರ್ಮ್ಯಾಟ್ ಇರುತ್ತೆ, ಅವ್ರದ್ದೇ ಒಂದು JD ಡಿಸ್ಕ್ರಿಪ್ಷನ್, ಎಲ್ಲಾನು ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಇರುತ್ತೆ, ಜಾಬ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅದೇ ಥರ ನೀವು JD ಕಳಿಸಿ. ಓಕೆ ಫೈನ್, ಕಳಿಸಿದ್ರು ಅವರು. ಕಳಿಸ್ಬಿಟ್ಟು ಈ ಲೊಕೇಶನ್ನಿಗೆ ಬರಬೇಕು ಅಂತ ಹೇಳಿದ್ರು. ಈ ಲೊಕೇಶನ್ನಿಗೆ ನನಗೆ ಲೊಕೇಶನ್ ಗೊತ್ತಿಲ್ಲ, ಸೊ ಲೊಕೇಶನ್ ಶೇರ್ ಮಾಡಿ ಅಂತ ಹೇಳಿದೆ. ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ರು ಲೊಕೇಶನ್ ಕೂಡ. ಓಕೆ, ನೆಕ್ಸ್ಟ್ ಡೇ ನನಗೆ ಇಂಟರ್ವ್ಯೂ ಇತ್ತು ಅಲ್ಲಿ. ನಾನು ಹೋಗಲಿಲ್ಲ. ಓಕೆನಾ. ಬಟ್ ನಾನು ಕೇಳಿದೆ, ನನಗೆ ಎಕ್ಸ್ಕ್ಯೂಸ್ ಸಿಗ್ಬೋದಾ, ನಾಳೆ ನಾನು ಬರೋಕ್ಕಾಗಲ್ಲ, ನಾಡಿದ್ದು ಬರ್ಬೋದಾ, ಇಲ್ಲ ನಾಳೆನೇ ಬರಬೇಕು ಅಂತ ಹೇಳಿದ್ರು ಅವರು. ನಾನು ಓಕೆ ಫೈನ್, ನಾನು ನಾಳೆ ಬರೋಕ್ಕಾಗ್ತಾ ಇಲ್ಲ, ಏನೋ ಸಮ್ ಪರ್ಸ್ನಲ್ ಇಶ್ಯೂ, ನಾನು ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿದೆ. ಫೈನ್, ಮುಗೀತು ಅಂತ ಅಂದ್ಕೊಂಡೆ. ಅವರೇ ನೆಕ್ಸ್ಟ್ ಡೇ ಕಾಲ್ ಮಾಡಿಬಿಟ್ಟು, ನಾಳೆ ಇಂಟರ್ವ್ಯೂ ಇಟ್ಟಿದ್ದೀವಿ, ನೀವು ಬನ್ನಿ ಅಂತ ಹೇಳಿದ್ರು. ಓಕೆ ಬರ್ತೀನಿ ಅಂತ ಹೇಳಿದೆ. ಹೋದೆ, ಆಯಿತಾ. ಅದಾದಮೇಲೆ ಅಲ್ಲಿಗೆ ಹೋದಾದ್ಮೇಲೆ ಅದಕ್ಕಿಂತ ಬಿಫೋರ್ ಏನಂತ ಇನ್ಫಾರ್ಮ್ ಮಾಡಿದ್ರು ಅಂತಂದರೆ, ಆಧಾರ್ ಕಾರ್ಡ್ ಜೆರಾಕ್ಸು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಹಾಗೆ ಒಂದು ರೆಸ್ಯೂಮೆ. ಯಾರು ಆಧಾರ್ ಕಾರ್ಡ್ ಜೆರಾಕ್ಸು, ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳ್ತಿದ್ದಾರೆ ಅಂತ ಅಂದರೆ, ಅಲ್ಲೇ ನಾವು ತಿಳ್ಕೊಬೇಕು ಸ್ಕ್ಯಾಮ್ ಆಗ್ತಾ ಇದ್ದೀವಿ, ಅವರು ಫ್ರಾಡ್ ಅಂತ, ಆಯಿತಾ. ಅಂದರೆ ಸಮ್ ಕಂಪನೀಸ್ ಇದ್ದಾವೆ, ಟ್ರೈನಿಂಗ್ ಕೊಟ್ಟು ಜಾಬ್ ಹುಡ್ಕೊಂಡು ಕೊಟ್ಟು ಅಶ್ಯೂರೆನ್ಸ್ ಕೊಡ್ತಾರೆ, ಅದು ಒಂದು ಒಳ್ಳೊಳ್ಳೆ ಕಂಪನೀಸ್ ಇದ್ದಾವೆ. ಬಟ್ ಇದರಲ್ಲಿ ನನಗೆ ಗೊತ್ತಾಯಿತು ಸ್ಕ್ಯಾಮ್ ನಡೀತಿದೆ ಅಂತ. ಓಕೆ, ಜೆರಾಕ್ಸ್ ತಗೊಂಡು ನಾನು ಹೋದೆ ಒಳಗಡೆ. ಅಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಹೋಗ್ತಾಯಿದ್ರು, ಬರ್ತಾಯಿದ್ರು. ಆವಾಗ ಮೇ ಬಿ ತುಂಬ ಜನ ಸ್ಟೂಡೆಂಟ್ಸ್ ಕೂಡ ಇಂಟ್ರೆಸ್ಟ್ ತೋರಿಸಿದ್ದಾರೆ ಇದ್ರ ಮೇಲೆ ಅಂತ ಅಂದ್ಕೊಂಡೆ. ಆಮೇಲಿಂದ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಾದ್ಮೇಲೆ ಅವರೊಂದು ಫಾರ್ಮ್ ಕೊಡ್ತಾರೆ, ಫಾರ್ಮ್ ಎಲ್ಲ ಫಿಲ್ ಮಾಡಬೇಕು. ಅದು ಹೇಗಿರುತ್ತೆ ಫಾರ್ಮ್ ಅಂತ ಅಂದರೆ, ಇಟ್ಸ್ ಕಂಪ್ಲೀಟ್ಲಿ ಅನ್ಅಫಿಷಿಯಲ್, ಆಯಿತಾ. ಯಾವ ಪ್ರೊಫೆಷ್ನಲ್ ಕೂಡ ಮೇಂಟೈನ್ ಮಾಡಿಲ್ಲ. ವೆಯ್ಟು, ಹೈಟು, ನೇಮು, ರಿಲಿಜಿಯನ್ನು ಆ ಥರ ಎಲ್ಲ ಇತ್ತು. ಓಕೆ, ನಾವು ಫಿಲ್ ಮಾಡಿದೆ.
ಮತ್ತೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು. ಕುತ್ಕೊಂಡು ಆಮೇಲಿಂದ ಕ್ಯಾಬಿನಿಗೆ ಕರೆದ್ರು. ಅವ್ರು ಕೇಳಿದ್ದು ಫಸ್ಟ್ ಕ್ವೆಶ್ಚನ್ನು ಇಂಟರ್ವ್ಯೂ ಅಂದರೆ ಲೈಕ್ ಇಂಟ್ರೊಡಕ್ಷನ್ ಕೊಡಿ ನಿಮ್ಮ ಬಗ್ಗೆ ಅಂತ ಕೇಳಿದ್ರು. ಆ್ಯಸ್ ಯೂಶುವಲ್ ನಾನು ಇಂಟ್ರೊಡಕ್ಷನ್ ಕೊಟ್ಟೆ ನನ್ನ ಬಗ್ಗೆ. ಆಮೇಲಿಂದ ಅವ್ರು ಹೇಳಿದ್ದು, ನೀವು ಯಾವ ಥರ ಜಾಬ್‌ನ ನೋಡ್ತಾ ಇದ್ದೀರಾ? ಅಂದರೆ ಲೈಕ್ ನಿಮಗೆ ಯಾವ್ದು ಜಾಬ್ ಮೇಲೆ ಇಂಟ್ರೆಸ್ಟ್ ಇದೆ? ನೀವು ಯಾವುದಾದ್ರೂ ಇದಕ್ಕಿಂತ ಮುಂಚೆ ಜಾಬ್‌ಗೆ ಅಪ್ಲೈ ಮಾಡಿದ್ರಾ? ಇಂಟರ್ವ್ಯೂ ಕೊಟ್ಟಿದ್ರಾ? ಹೇಗಿತ್ತು? ಎಷ್ಟು ಸ್ಯಾಲ್ರಿ ಕೊಡ್ತಾಯಿದ್ರು? ಮತ್ತೆ ಏನೆಲ್ಲ ಫೆಸಿಲಿಟೀಸ್ ಕೊಡ್ತಾಯಿದ್ರು? ಇನ್ ಹ್ಯಾಂಡ್ ಎಷ್ಟು ಬರ್ತಾಯಿತ್ತು? ಪ್ಯಾಕೇಜ್ ಕಂಪ್ಲೀಟ್ ಎಷ್ಟಿತ್ತು? ಆ ಥರ ಲೈಕ್ ಏನಾದ್ರು ಎಲ್ಲ ಫೆಸಿಲಿಟೀಸ್ ಏನಾದರೂ ಇತ್ತಾ? ಆ ಥರ ಎಲ್ಲಾನು ಕೇಳಿದ್ರು. ನಾನು ಹೇಳ್ದೆ, ಈ ಥರ ಇಂಟರ್ವ್ಯೂ ಕೊಟ್ಟಿದ್ದೀನಿ ಹಿಂಗೆ ಹಿಂಗೆ ಅಂತ ಹೇಳ್ದೆ. ಆಮೇಲಿಂದ ಅವರು ಕೂಡ ಸಿಮಿಲರ್ ಆಗೇ ಬರ್ತಾರೆ. ಇವಾಗ ಇಫ್ ಇನ್ ಕೇಸ್ ಫಸ್ಟ್ ಜಾಬ್ ನಾವು ಅಪ್ಲೈ ಮಾಡಿರೋದು ಒಂದು 25-24 ಅಂತ ಅಂದ್ಕೊಳ್ಳಿ. ಸ್ಯಾಲ್ರಿ ಇನ್ ಹ್ಯಾಂಡ್ ಮಂತ್ಲಿ ಸ್ಯಾಲ್ರಿ ಬಂದು ಇಷ್ಟಿರುತ್ತೆ ಅಂತ ಅಂದ್ಕೊಳ್ಳಿ. ಅವರು ಆ ಸ್ಯಾಲ್ರಿನ ಫಸ್ಟ್ ತಿಳ್ಕೊತಾರೆ. ಅದಾದಮೇಲೆ ಇದೇ ಬಿಟ್ವೀನಲ್ಲೇ ಹೇಳ್ತಾರೆ ನಮಗೆ, ಫೈನ್, ನಾವು 24 ಹೇಳಿದೀವಾ, ಓಕೆ, ನಾವು ಕೂಡ ಅಷ್ಟೇ 24,000 ಅಥವಾ 25,500, 26,000 ಅಷ್ಟು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗೆ ಒಂದು 10-12 ಕಿಲೋಮೀಟರ್ಸ್ ನೀವು ಫಾರ್ ಇದ್ದೀರಾ ಅಂತ ಅಂದರೆ ಕ್ಯಾಬ್ ಫೆಸಿಲಿಟೀಸ್ ಕೂಡ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಓಕೆನಾ? ಕ್ಯಾಬ್ ಫೆಸಿಲಿಟೀಸ್ ಕೂಡ ಕೊಡ್ತೀವಿ. ಹಾಗೆ ಅಲ್ಲಿ ನೀವೇನಾದರೂ ಜಾಬಿಗೆ ಜಾಯ್ನ್ ಆಗ್ತೀರಲ್ವಾ ಕಂಪನಿ, ಆ ಕಂಪನಿಯಲ್ಲಿ ಯಾವುದೇ ಕಾರಣಕ್ಕೂ ಇಂಟರ್ವ್ಯೂ ಮಾಡಲ್ಲ. ನಿಮ್ಮನ್ನ ಡೈರೆಕ್ಟಾಗಿ ಅಪಾಯಿಂಟ್ ಮಾಡ್ಕೊಂಡ್ಬಿಡ್ತಾರೆ. ಹಾಂ, ಓಕೆ, ಫೈನ್. ಆಮೇಲೆ ಅವರು ಇದೆಲ್ಲ ಹೇಳಿದ್ರು. ಅಂದರೆ ಲೈಕ್ ಒಂಥರ ಕೊಟೇಶನ್ ಥರ ಬರ್ಕೊಂಡ್ಬಿಟ್ರು. ಇಷ್ಟು ಬರ್ತಿದೆ, ಇಷ್ಟು ಸ್ಯಾಲ್ರಿ ಬರುತ್ತೆ, ಅದು ಇದೇ ಮಂತಿಗೆ ಸ್ಯಾಲ್ರಿ ಬರುತ್ತೆ, ಈ ಟೈಮ್ಗೆ ಸ್ಯಾಲ್ರಿ ಬರುತ್ತೆ ಹೇಳಿದ್ರು. ಓಕೆ, ಫೈನ್. ಆಮೇಲಿಂದ ಅವರು ಕಂಪ್ಲೀಟ್ ಜಾಬ್ ಇದೇ ಕಂಪನೀಸ್ ನಮಗೆ ಟೈ ಅಪ್ ಆಗಿದೆ, ಇದೇ ಕಂಪನೀಸ್ ಇದ್ದಾವೆ, ನಿಮಗೆ ಯಾವಾಗ ಬೇಕಂದರೆ ಆವಾಗ ಜಾಯ್ನ್ ಆಗ್ಬೋದು, ಬಟ್ 1 ಡೇ ಟ್ರೈನಿಂಗ್ ಅಟೆಂಡ್ ಮಾಡಬೇಕು ಅಂತ ಹೇಳ್ತಾರೆ. ಯಾವಾಗ ಬೇಕಂದ್ರೆ ಇವಾಗ ಜಾಯ್ನ್ ಆಗ್ಬೋದಾ ಅಂತಂದರೆ, ಯೆಸ್, ಇವಾಗ ನೀವು 2 ಡೇಸ್ ಬಿಟ್ಕೊಂಡು ಜಾಯ್ನ್ ಆಗ್ಬೋದು, ಅಥವಾ ನೀವು ಮುಂದಿನ ತಿಂಗಳಾದರೂ ಜಾಯ್ನ್ ಆಗ್ಬೋದು. ಅದು ನಮಗೆ ಕಂಪ್ಲೀಟ್ ಅಶ್ಯೂರೆನ್ಸ್ ಕೊಡ್ತೀವಿ. ಬಟ್ ಯಾವುದೇ ಕಾರಣಕ್ಕೂ ನಿಮಗೆ ಇಂಟರ್ವ್ಯೂ ಮಾಡಲ್ಲ ಆ ಕಂಪನಿಯಲ್ಲಿ. ಆಮೇಲೆ ನೀವು ಯಾವಾಗ ಬೇಕಂದರೆ ಆವಾಗ ಬಿಟ್ಬಿಡ್ಬೋದು ಕಂಪನಿನ. 15 ಡೇಸ್ ನೋಟಿಸ್ ಪೀರಿಯಡ್ ಇರುತ್ತೆ. ಆ ನೋಟಿಸ್ ಪೀರಿಯಡ್ ಕೊಟ್ಬಿಟ್ಟು ಆಮೇಲೆ ನೀವು ಬಿಟ್ಬಿಡ್ಬೋದು. ಯಾವುದೇ ಬಾಂಡಿಂಗ್ ಇರಲ್ಲ, ಅಗ್ರಿಮೆಂಟ್ ಇರಲ್ಲ, ಹಾಗೆ ಹಿಂಗೆ ಎಲ್ಲ ಹೇಳಿದ್ರು. ಓಕೆ, ಫೈನ್. ಆಮೇಲೆ ನಿಮಗೆ ಟ್ರೈನಿಂಗ್, ಆನ್ ಜಾಬ್ ಟ್ರೈನಿಂಗ್ ಕೊಡ್ತಾರೆ. ಒಂದು 15 ಡೇಸ್, 20 ಡೇಸ್ ಸೀನಿಯರ್ಸ್ ಪಕ್ಕ ಕೂರಿಸ್ಬಿಟ್ಟು ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅಲ್ವಾ, ನಾವು ಫಿಲ್ ಮಾಡಿರ್ತೀವಿ ಅಲ್ವಾ ಅಪ್ಲಿಕೇಶನ್ ಫಾರ್ಮ್, ಆ ಫಾರ್ಮ್ ಮೇಲೆ ಬರ್ದಿದ್ದ ಜಾಬ್ ರೋಲ್ ಏನು ಗೊತ್ತಾ? ನನಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ, MBA ಕಂಪ್ಲೀಟ್ ಮಾಡಿರೋದು ಇವಾಗ, ಎಲ್ಲೂ ಜಾಬ್ಗೆ ಹೋಗಿಲ್ಲ. ಐ ಡೋಂಟ್ ನೋ, ನನಗೆ ಜಾಬ್ ಮಾಡಿನೇ ಅಭ್ಯಾಸ ಇಲ್ಲ, ಫಸ್ಟ್ ನಾನು ಫ್ರೆಶರ್ ಇವಾಗ. ಅವ್ರು ಬರ್ದಿದ್ದ ರೋಲ್ ಬಂದು HR ಮ್ಯಾನೇಜರ್. ಓಕೆನಾ? HR ಮ್ಯಾನೇಜರ್ ಅಂತ ಬರ್ದಿದ ತಕ್ಷಣ ನನಗೆ ಹತ್ತಾಯಿತು, ಎಸ್, ಅವರು ಸ್ಕ್ಯಾಮ್ ಮಾಡ್ತಿದ್ದಾರೆ, ಫ್ರಾಡ್ ಮಾಡ್ತಿದ್ದಾರೆ, ನಮ್ಮನ್ನ ಹೈಪ್ ಮಾಡೋದಕ್ಕೆ ಇದು ಮಾಡ್ತಿದ್ದಾರೆ. ಓಕೆ, ಫೈನ್. ಬಟ್ ನನ್ನದೇ ಜಾಗದಲ್ಲಿ ಬೇರೆ ಯಾರಾದರೂ HR ಮ್ಯಾನೇಜರ್ ಕೊಟ್ಬಿಡ್ತಿದ್ದಾರೆ ಫಸ್ಟ್ ರೋಲೆ, ಆ್ಯಸ್ ಎ ಫ್ರೆಷರ್ ಆಗಿ HR ಮ್ಯಾನೇಜರ್ ನಾನು ಸೇರ್ಕೊಂಡ್ಬಿಡ್ತೀನಿ, ಹಾಗೆ ಹಿಂಗೆ ಅಂತ ಸ್ವಲ್ಪ ಓವರ್ ಆಗಿ ಥಿಂಕ್ ಮಾಡಿ ಜಾಯ್ನ್ ಆಗೋರು ಕೂಡ ಇದ್ದಾರೆ. ಅಂಥವ್ರಿಗೆ ಇದು ವಿಡಿಯೋ. ಓಕೆನಾ? ಆಮೇಲಿಂದ ಹೇಳ್ತಾರೆ ಅವರು, ಅಗೇನ್ ನೀವು ಟ್ರೈನಿಂಗ್ ತೊಗೋಬೇಕಾಗತ್ತೆ. ನಮ್ಮದೇ ಇನ್ಸ್ಟಿಟ್ಯೂಷನಲ್ಲಿ ನೀವು ಟ್ರೈನಿಂಗ್ ತೊಗೋಬೇಕಾಗತ್ತೆ. 1 ಡೇ ಟ್ರೈನಿಂಗ್ ಅಷ್ಟೇ ಇರುತ್ತೆ. ಇವತ್ತು ಹೋಗಿದ್ದೀನಿ ಅಂತ ಅಂದರೆ ನೆಕ್ಸ್ಟ್ ಡೇ ನೀವು ಟ್ರೈನಿಂಗ್ ತೊಗೊಳ್ಳಿ. ನೆಕ್ಸ್ಟ್ ಡೇ ಈವ್ನಿಂಗ್ ಅಷ್ಟರಲ್ಲಿ ನಿಮಗೆ ಎಲ್ಲ ಕಂಪನೀಸ್ ಡೀಟೇಲ್ಸ್ ಬರುತ್ತೆ. ನೀವು ಯಾವ ಕಂಪನಿನಾದರೂ ಜಾಯ್ನ್ ಆಗ್ಬೋದು. ಇದೇ ಕಂಪನಿಯಲ್ಲಿ ಇದೇ ರೋಲ್ ಇರುತ್ತೆ, ಇಷ್ಟೇ ಪೇಮೆಂಟ್, ಎಲ್ಲ ಡಿಸ್ಕ್ರಿಪ್ಷನ್ ನಾವು ಕೊಟ್ಬಿಡ್ತೀವಿ, ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾರೆ. ಓಕೆ, ಫೈನ್. ಎಷ್ಟು ಪೇ ಅಂದರೆ ಲೈಕ್ ನಾನು ಹೇಳಿದೆ, ಹೌದಾ, ಓಕೆ, ನಾವು ಟ್ರೈನಿಂಗಿಗೆ ಇವಾಗಲೇ ಬರಬೇಕಾ, ಇಲ್ಲಾಂದರೆ ನಾನು ನೆಕ್ಸ್ಟ್ ವೀಕ್ ಬಂದರೂ ಆಗುತ್ತೆ? ಇಲ್ಲ, ಇವಾಗಲೇ ಬರಬೇಕು ಅಂತ ಹೇಳಿದ್ರು. ಸೊ ಅವ್ರ ಟ್ರೈನಿಂಗ್ ಫೀಸ್ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಎಷ್ಟು ಅಂತಂದರೆ 2,000 ಟ್ರೈನಿಂಗ್ ಫೀಸು, 360 ಬಂದ್ಬಿಟ್ಟು ID ಕಾರ್ಡ್, ನಾವೇ ID ಕಾರ್ಡ್ ಕೊಡ್ತೀವಿ. ಸೊ ಅದನ್ನು ನೀವು 1 ಇಯರ್ವರೆಗೂ ವ್ಯಾಲಿಡೇಷನ್ ಇರುತ್ತೆ. ಆ 1 ಇಯರ್ ಒಳಗಡೆ ನಿಮಗೆ ಜಾಬ್ ಇನ್ ಕೇಸ್ ನಾವು ಕೊಡಿಸೋ ಜಾಬ್ ಇವಾಗ ಇಷ್ಟ ಆಗ್ತಿಲ್ಲ ಅಂತ ಅಂದರೆ 1 ಇಯರ್ ಒಳಗಡೆ ನೀವು ಜಾಬ್ನ ನಾವು ಹುಡ್ಕೊಂಡು ಕೊಡ್ತೀವಿ. ನಿಮಗೆ ಯಾವ ಥರ ಜಾಬ್ ಬೇಕೋ ಅದೇ ಥರ ಜಾಬ್ನ ಹುಡ್ಕೊಂಡು ಕೊಡ್ತೀವಿ, ನೀವು ಆ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರು. ಓಕೆ, ಅಲ್ಲಿ 2,360 ರೂಪಿ ಕೇಳಿದ್ರಲ್ವ, ಆವಾಗಲೇ ನೀವು ಅರ್ಥ ಮಾಡ್ಕೊಬೇಕು ಅವರು ನಮ್ಮನ್ನ ಫ್ರಾಡ್ ಮಾಡ್ತಿದ್ದಾರೆ, ಫೂಲ್ ಮಾಡ್ತಿದ್ದಾರೆ ಅಂತ. ಯಾವುದೇ ಕಾರಣಕ್ಕೂ ನಾವೇ ಇಷ್ಟಪಟ್ಟು ಈ ಕೋರ್ಸ್ ಅದು ಇದು ಅಂತ ಹೋದಾಗ ನಾವು ಟ್ರೈನಿಂಗ್ ಫೀಸ್ ಪೇ ಮಾಡಬೇಕಾಗತ್ತೆ. ಬಟ್ ಜಾಬ್ ಕೊಡಿಸ್ತೀವಿ ಅಂತ ಅಂದ್ಬಿಟ್ಟು ಅಶ್ಯೂರೆನ್ಸ್ ಮಾಡಿಬಿಟ್ಟು ನಾವು ನಿಮಗೆ ಟ್ರೈನಿಂಗ್ ಕೊಡಿಸ್ತೀವಿ, ಪೇ ಮಾಡಿ ನೀವು ಇಷ್ಟಕ್ಕೆ ನಾವು ಪಕ್ಕಾ ನಿಮಗೆ ಜಾಬ್ ಕೊಡಿಸ್ತೀವಿ, ನಮ್ಗೆ ಈ ಕಂಪನಿ ಟೈ ಅಪ್ ಆಗಿದೆ, ಆ ಕಂಪನಿ, ತುಂಬ MNC ದೊಡ್ಡ ಕಂಪನೀಸೇ ನೇಮ್ ಹೇಳ್ತಾರೆ ಅವರು, ಇದೇ ಕಂಪನಿ ಇಲ್ಲೇ ಲೊಕೇಟ್ ಆಗಿದೆ, ಎಲ್ಲ ಎಕ್ಸಾಕ್ಟಾಗಿ ಏನು ಹೇಳ್ಬೇಕೋ ಅದನ್ನೇ ಹೇಳ್ತಾರೆ. ಆವಾಗ ನಂಬ್ಕೊಂಬಿಟ್ಟು ಯಾವುದೇ ಕಾರಣಕ್ಕೂ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಬೇಕಿದ್ರೆ ನೀವೇ ಅಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಮ್ಯಾಮ್, ನಾವು ಒಂದು ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರ್ತೀವಿ,
ಆಚೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಡಿಸ್ಕಸ್ ಮಾಡ್ಕೊಂಬರ್ತೀವಿ ನಮ್ಮ ಪೇರೆಂಟ್ಸ್ ಜೊತೆ ಹಂಗೆ ಹಿಂಗೆ ಏನಾದರೂ ಹೇಳಿದಾಗ ಅವ್ರು ನಮ್ಮನ್ನು ಆಚೆ ಕಳ್ಸೋದಕ್ಕೆ ಇಷ್ಟಪಡಲ್ಲ. ಇಲ್ಲ ಕ್ಯಾಬಿನ್ ಒಳಗಡೆನೇ ಬಂದು ಡಿಸ್ಕಸ್ ಮಾಡಿ ಅಂತ ಹೇಳ್ತಾರೆ. ನಾವು ಇನ್ನೂ ಫೋರ್ಸ್ ಮಾಡ್ಬಿಟ್ಟು ಹೋಗ್ತೀವಿ ಅಂತಂದರೆ, ಓಕೆ 5 ನಿಮಿಷ ಟೈಮ್ ಕೊಡ್ತೀವಿ ಅಷ್ಟೇ, ಹೋಗ್ಬಿಟ್ಟು ಬೇಗ ಬಂದ್ಬಿಡಿ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನಾನು ಆಚೆ ಹೋಗಿದ್ದೆ. ಹೋಗ್ಬಿಟ್ಟು ಸುಮ್ಮನೆ ನಿಂತಿದ್ದೆ. ಆ ಟೈಮಲ್ಲಿ ಎಷ್ಟೊಂದು ಜನ ಈ ಥರ ಫ್ರಾಡ್ಸ್ ಆಗಿದ್ದಾರೆ ಅಲ್ವಾ. ಅಂದರೆ ಲೈಕ್ ಯಾರೆಲ್ಲ ಮೋಸ ಹೋಗಿದ್ದಾರೋ ಅವರೆಲ್ಲರೂ ಒಟ್ಟಿಗೆ ಸೇರಿದ್ರು. ಅದರಲ್ಲಿ ಒಂದು ಪರ್ಸನ್ ಬಂದು ಆಲ್ರೆಡಿ ಪೇಮೆಂಟ್ ಮಾಡಿ 1 ಇಯರ್ ಆಗಿದೆ. ಓಕೆನಾ. 1 ಇಯರ್ ಆಗಿದೆ. ಅವ್ರ ಹತ್ರ ವಿತ್ ಡೀಟೇಲ್ಸ್, ವಿತ್ ಪ್ರೂಫ್ ಇದೆ. ಅದೇ ಬಿಲ್ಡಿಂಗಲ್ಲಿ ಒಂದೊಂದು ಮಂತ್‌ಗೆ ಒಂದೊಂದು ಕಂಪನಿ ಚೇಂಜಸ್ ಆಗ್ತಿರೋದಂತೆ. ಇನ್ ಡಿಫರೆಂಟ್ ನೇಮ್ಸ್ ಚೇಂಜಸ್ ಆಗ್ತಿರುತ್ತಂತೆ. ಅವ್ರು ಬಂದ್ಬಿಟ್ಟು ನಮಗೆ ಇನ್ಫಾರ್ಮ್ ಮಾಡಿದ್ರು, ಇಲ್ಲ ಇದು ಕಂಪ್ಲೀಟ್ಲಿ ಫ್ರಾಡ್. ನೀವು ಯಾವುದೇ ಕಾರಣಕ್ಕೂ ಪೇಮೆಂಟ್ ಮಾಡಬೇಡಿ. ಸೊ ದಟ್ ನಾವು ಕಂಪ್ಲೇಂಟ್ ರೈಸ್ ಮಾಡಿದ್ದೀವಿ. ಕಂಪ್ಲೇಂಟ್ ಆಗುತ್ತೆ. ಬಟ್ ಇದೇ ಕಂಪನಿನ ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ನೀವು ನೋಡ್ತೀರಾ ಅಂದರೆ ಆ ಕಂಪನಿಯಲ್ಲಿ ಇರಲ್ಲ. ಬೇರೆ ಯಾವುದೋ ಇರುತ್ತೆ. ಬೇರೆ ಯಾವುದೋ ನೇಮಲ್ಲಿ ಬೇರೆ ಯಾರೋ ನಡೆಸ್ತಿರ್ತಾರೆ. ಸೊ ನೀವು ಅದನ್ನು ಟ್ರಸ್ಟ್ ಮಾಡಬೇಡಿ ಅಂತ ಎಲ್ಲ ಹೇಳ್ತಾರೆ. ಸರಿನಾ. ಈ ಥರ ಪ್ರಾಬ್ಲಮ್ ಆಗುತ್ತೆ. ಆವಾಗ ನಾನು ಓಕೆ ಇದು ಕಂಪ್ಲೀಟ್ಲಿ ಫ್ರಾಡ್ ಅಂತ ನನಗೆ ಗೊತ್ತಾದ್ಮೇಲೆ ಬಂದ್ಬಿಟ್ಟೆ. ಈ ಥರ ಎಷ್ಟೊಂದು ಜನ ಅಲ್ಲಿ ಹೆಂಗೆ ಅಂತ ಅಂದರೆ ಲೈಕ್ ತುಂಬ ಜನ ಪೇರೆಂಟ್ಸ್‌ನ ಕೂಡ ಕೂರಿಸಿರ್ತಾರೆ. ಅಲ್ಲಿ ಚೆನ್ನಾಗೇ ಟ್ರೀಟ್ ಮಾಡ್ತಾರೆ. ಆವಾಗ ಅವ್ರು ಏನು ಅನ್ಕೊಂತಾರೆ, ಚೆನ್ನಾಗೇ ಟ್ರೀಟ್ ಮಾಡ್ತಾರೆ, ಕಂಪ್ನೀಸ್ ಪಕ್ಕಾ ಕೊಡ್ಸೇ ಕೊಡ್ತಾರೆ, ಜಾಬ್ ಕೊಡ್ಸೇ ಕೊಡ್ತಾರೆ ಅಂತ ನಾವಲ್ಲಿ ಅಂದ್ಕೊಂಡ್ಬಿಡ್ತೀವಿ. ಮೈಂಡಿಗೆ ಬಂದ್ಬಿಡುತ್ತೆ ಅದು. ಆಯಿತಾ. ಎಷ್ಟೊಂದು ಜನ ಎಷ್ಟೊಂದು ಜನ ಆಲ್ರೆಡಿ ಪೇಮೆಂಟ್ ಮಾಡಿರೋರು ಇದ್ದಾರೆ. ಅಟ್ ಎ ಟೈಮ್ 2-3 ಮೆಂಬರ್ಸ್‌ನ ಒಟ್ಟಿಗೆ ಕರ್ಕೊಂಡು ಹೋಗ್ಬಿಟ್ಟು ಇಂಟರ್ವ್ಯೂ ತೊಗೊತಾರೆ. ಅವ್ರಿಗೆಲ್ಲ ಮೈಂಡ್ ವಾಶ್ ಮಾಡೋದಕ್ಕೆ ತುಂಬ ಟೆಕ್ನಿಕ್ಸ್ ಇದೆ. ಸೊ ಆ ಥರ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ಮೈಂಡ್ ವಾಶ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನೀವು ಮೈಂಡ್ ವಾಶ್ ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ತುಂಬ ಕಷ್ಟಪಟ್ಟರೆ ಆಗುತ್ತೆ. ನಾವು ಆಯಿತು ಒಂದು 5-6 ತಿಂಗಳಾಗತ್ತಾ ಆಗಲಿ. ಕೆಲಸ ಸಿಗೋದಕ್ಕಾಗತ್ತಾ ಆಗಲಿ. ಇಲ್ಲ ಯಾವುದೋ ಕಂಪನಿಯಲ್ಲಿ ಎಂಪ್ಲಾಯೀಸ್ ಇರ್ತಾರೆ, ಅವರಿಗೆ ರೆಫರಲ್ ಮಾಡಿಸಿ. ಹೆಂಗಾದ್ರೂ ಸರಿ ಜಾಬ್ ಸಿಕ್ಕೇ ಸಿಗುತ್ತೆ. ಬಟ್ ಈ ಥರ ಮೋಸ ಹೋಗೋದು ತುಂಬ ಆ್ಯಕ್ಚುಲಿ ಇವಾಗ ನಾವು ಜಾಬ್ಗೆ ಹೋಗ್ಬೇಕನ್ನೋದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಮೌಂಟಿಗೆ. ಅಮೌಂಟ್ ಪೇ ಮಾಡಿಬಿಟ್ಟು ನಾವು ಲಾಸ್ ಆದರೆ ಈ ಕಡೆ ಜಾಬು ಸಿಗಲ್ಲ, ಈ ಕಡೆ ಅಮೌಂಟು ಲಾಸ್ ಅದೆಲ್ಲ ವೇಸ್ಟ್. ಸೊ ಸುಮ್ಮನೆ ಯಾವುದೇ ಕಾರಣಕ್ಕೂ ಈ ಥರ ಕಾಲ್ಸ್ ಬಂದು ಮತ್ತು ಈ ಥರ ಕಾಲ್ಸ್ ಬಂದ್ಬಿಟ್ಟು ನೀವು ಹೋಗಿ ಜಾಬ್ ಇಂಟರ್ವ್ಯೂ ಕೊಡಿ, ಪಕ್ಕಾ ಅಶ್ಯೂರೆನ್ಸ್ ಕೊಡ್ಸೇ ಕೊಡ್ತೀವಿ ನಿಮಗೆ ಜಾಬ್ ಅಂತ ಹೇಳಿದಾಗೆಲ್ಲ ಇದು ಮಾಡಬೇಡಿ. ಎಕ್ಸಾಕ್ಟ್ ಲೊಕೇಶನ್ ನಾನು ನಿಮಗೆ ಹೇಳ್ತೀನಿ. ಬಸವೇಶ್ವರ ನಗರ್ ಯೂನಿಯನ್ ಬ್ಯಾಂಕ್ ಇದೆ ಅಲ್ವಾ, ಯೂನಿಯನ್ ಬ್ಯಾಂಕ್ ಪಕ್ಕದ ಬಿಲ್ಡಿಂಗ್ ಅಲ್ಲ, ಗ್ಲಾಸ್ ಬಿಲ್ಡಿಂಗ್, ಅದರಲ್ಲಿ ಫಸ್ಟ್ ಫ್ಲೋರ್. ಅವ್ರದ್ದು ಕಂಪ್ಲೀಟ್ ಅವ್ರು ವಾಟ್ಸಪ್ಪಲ್ಲಿ ಚಾಟ್ ಮಾಡಿದ್ದೆಲ್ಲ ನಾನು ಇಲ್ಲಿ ಕ್ಲಿಪ್ ಹಾಕ್ತೀನಿ, ನೀವು ನೋಡ್ಕೋಬೋದು. ಆ ಥರ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಮೋಸ ಹೋಗಬೇಡಿ. ತುಂಬಾ ಫ್ರಾಡ್ ಮಾಡ್ತಿದ್ದಾರೆ. ಇವಾಗ ಜಾಬಿಗೆ ತುಂಬ ಇದಿರೋದ್ರಿಂದ ಜಾಬ್ ಹುಡುಕ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ. ಸೊ ಅಂಥ ಸ್ಟೂಡೆಂಟ್ಸ್‌ನೇ ಟಾರ್ಗೆಟ್ ಮಾಡ್ಕೊಂಡು ಅವರು ನಮಗೆ ಫ್ರಾಡ್ ಮಾಡ್ತಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ನಾವು ಫ್ರಾಡ್ ಆಗೋದು ಬೇಡ. ಈ ಥರ ಪೇಮೆಂಟ್ ಮಾಡ್ತೀರಾ ಅಂತ ಕೇಳ್ತಿದ್ದಾರಾ, ಪೇಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರಾ, ಬೇಡ. ಅಲ್ಲಿಂದ ಎದ್ದು ಬಂದುಬಿಡಿ. ಇಟ್ಸ್ ಓಕೆ. ಅವ್ರು ಏನಾದರೂ ಅಂದ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಆ ಕಡೆಯಿಂದ ಎದ್ದು ಬಂದುಬಿಡಿ. ನಿಮಗೆ ಬೇಕಾಗಿರೋ ಕೋರ್ಸಸ್ ನಿಮಗೆ ಇಷ್ಟ ಆಗಿದೆ ಕೋರ್ಸು, ಅದು ನೀವು ತೊಗೋಬೇಕು. ಇಷ್ಟು ಮಂತ್ ಡ್ಯೂರೇಷನ್. ಯಾವುದೇ ಕೋರ್ಸು ಒಂದು ದಿವಸದಲ್ಲಿ ಮುಗಿಯಲ್ಲ. ಅಟ್ಲೀಸ್ಟ್ 2-3 ಮಂತ್ಸ್ ಇದ್ದೇ ಇರುತ್ತೆ ಕೋರ್ಸು. ಅಂಥ ಕೋರ್ಸಿಗೆ ಜಾಯ್ನ್ ಆಗಿ ಪೇಮೆಂಟ್ ಮಾಡ್ಕೊಳ್ಳಿ. ಅದೆಲ್ಲ ಓಕೆ. ಬಟ್ ಯಾವುದೇ ಕಾರಣಕ್ಕೂ ಒಂದು ದಿವಸದಲ್ಲಿ ಅಥವಾ ಈವ್ನಿಂಗಲ್ಲಿ ಇಲ್ಲ 2 ಅವರ್ಸ್ 4 ಅವರ್ಸಲ್ಲಿ ನಿಮಗೆ ಕೋರ್ಸ್ ಮುಗಿಸ್ಕೊಂಡು ಕೊಟ್ಬಿಡ್ತೀವಿ, ಐ.ಡಿ ಕಾರ್ಡ್ ಕೊಟ್ಬಿಡ್ತೀವಿ, ನೀವು ಮಾಡ್ಕೊಂಡು ನೀವು ಇದೊಂದು ಅಟೆಂಡ್ ಮಾಡಿಬಿಟ್ರೆ ಸಾಕು, ಫುಲ್ ನಾಲೆಡ್ಜ್ ಬಂದುಬಿಡುತ್ತೆ. ಕಂಪ್ಲೀಟ್ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಅದೆಲ್ಲ ಬೇಡವೇ ಬೇಡ. ಎಲ್ಲ ಸುಳ್ಳು ಹೇಳ್ಕೊಂಡೇ ಅವ್ರು ಮಾಡೋದು. ಓಕೆನಾ. ಇನ್ಮೇಲಾದರೂ ಕೇರ್ಫುಲ್ ಆಗಿ ಇರಿ. ನನಗೆ ಗೊತ್ತಿತ್ತು ಆ್ಯಕ್ಚುಲಿ ಇದು ಫ್ರಾಡ್ ಆಗುತ್ತೆ ಅಂತ. ಬೇಕಂತಲೇ ನಾನು ಹೋಗಿದ್ದೆ ಅಲ್ಲಿ. ಬೇಕಂತಲೇ ಹೋಗ್ಬಿಟ್ಟು ಸುಮ್ಮನೆ ಲೈಕ್ ನನಗೆ ಮೇ ಬಿ ಅವ್ರು ಹೇಗೆಲ್ಲ ಬಿಹೇವ್ ಮಾಡ್ತಾರೆ ಅಂತ ನಾನು ತಿಳ್ಕೊಳ್ಳೋದಕ್ಕೆ ಹೋದೆ. ಸರಿನಾ. ನೀವಾದರೂ ಹುಷಾರಾಗಿ. ಈ ವಿಡಿಯೋ ಮೇ ಬಿ ಮನೇಲಿರೋ ಹೌಸ್ ವೈಫ್ಸ್ಗೆ ಯೂಸ್ ಆಗಿಲ್ಲ ಅಂತಂದರೆ ಅವ್ರ ಮಕ್ಕಳಿಗೆ ಯೂಸ್ ಆಗುತ್ತೆ, ಸ್ಟೂಡೆಂಟ್ಸಿಗೆ ಯೂಸ್ ಆಗುತ್ತೆ. ಯಾರೆಲ್ಲ ಜಾಬ್ ನೋಡ್ತಿದ್ದೀರಾ, ತುಂಬ ಜಾಬ್ ಬೇಕೇ ಬೇಕು ಅನ್ನೋರು ಇರ್ತಾರೆ ಗೊತ್ತಾ. ಯಾವುದೋ ಜಾಬ್ ಸಿಗಲಪ್ಪ ಸಾಕು, ಎಕ್ಸ್ಪೀರಿಯನ್ಸ್ ಆಗಲಿ ಸಾಕು ಅಂತ ಅನ್ನೋರು ಇರ್ತಾರೆ ಅಲ್ವಾ. ಅಂಥವ್ರಿಗೆ ಯೂಸ್ ಆಗುತ್ತೆ. ಸೊ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬ ಕಂಟೆಂಟ್ಸ್ ಬಗ್ಗೆ ಮಾತಾಡಬೇಕಂತ ಮೋಟಿವೇಟ್ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.